ಸಿಎಂ ಸಿದ್ದರಾಮಯ್ಯ ಹಾಗೂ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನಡುವೆ ಮೀಟಿಂಗ್ ಆಗಿದೆ. ಈ ಮೀಟಿಂಗ್ನ ಇನ್ಸೈಡ್ ಸೀಕ್ರೆಟ್ ಏನೆಲ್ಲ ಚರ್ಚೆ ಆಯಿತು, ಎಷ್ಟು ಹೊತ್ತು ಚರ್ಚೆ ಆಯಿತು, ಯಾವ ವಿಚಾರದ ಬಗ್ಗೆ ಪ್ರಸ್ತಾಪ ಮಾಡಿದ್ರು ಸಿಎಂ, ಎಲ್ಲದರ ಇನ್ಸೈಡ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. 1.5 ಗಂಟೆಗಳ ಮೀಟಿಂಗ್ ಇದು ಸಿಎಂ ಮತ್ತು ಖರ್ಗೆ ನಡುವೆ. ಹಾಗಾದ್ರೆ ಏನ್ ಚರ್ಚೆ ಆಯಿತು? ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ನ ರಹಸ್ಯ ಬಹಳ ಮಹತ್ವವನ್ನ ಪಡೆದುಕೊಂಡಿತ್ತು. ಸಿಎಂ ಹಾಗೂ ಎಐಸಿಸಿ ಅಧ್ಯಕ್ಷರ ಭೇಟಿ. ಸಾಮಾನ್ಯ ದಿನಗಳಲ್ಲಿ ಈ ಭೇಟಿ ಅಷ್ಟೊಂದು ಸುದ್ದಿ ಆಗ್ತಾ ಇರಲಿಲ್ಲ. ಆದರೆ ಈಗ ರಾಜ್ಯದಲ್ಲಿ ಅಧಿಕಾರ ಹಂಚಿಕೆಯ ಕದನ ಏನು ನಡೀತಾ ಇದೆ, ಸಮರ ಏನು ನಡೀತಾ ಇದೆ, ಈ ಹೊತ್ತಿನಲ್ಲಿ ಸಿಎಂ ಹಾಗೂ ಎಐಸಿಸಿ ಅಧ್ಯಕ್ಷರ ಭೇಟಿ ಬಹಳ ಮಹತ್ವ ಪಡೆದುಕೊಂಡಿತ್ತು. ರಾಜ್ಯ ಕಾಂಗ್ರೆಸ್ ಬೆಳವಣಿಗೆಯ ಬಗ್ಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ತೀವ್ರ ಬೇಸರವನ್ನ ವ್ಯಕ್ತಪಡಿಸಿದ್ರಂತೆ. ನಮ್ಮ ರಾಜ್ಯದಲ್ಲಿ ಇಂತಹ ಬೆಳವಣಿಗೆ ನಡೀತಾ ಇರೋದು ನೋವಾಗಿದೆ, ಅನಗತ್ಯ ಗೊಂದಲ, ಚರ್ಚೆಯಿಂದ ಸಮಸ್ಯೆ ಜಟಿಲವಾಗ್ತಾ ಇದೆ ಅಂತ ಅಸಮಾಧಾನಗೊಂಡ್ರಂತೆ ಮಲ್ಲಿಕಾರ್ಜುನ ಖರ್ಗೆ. ರಾಜ್ಯದ ವಿದ್ಯಮಾನಗಳಿಂದ ನನಗೆ ವೈಯಕ್ತಿಕವಾಗಿ ತೀವ್ರ ನೋವಾಗಿದೆ. ಸಿಎಂ ಮುಂದೆ ಬೇಸರದಲ್ಲಿಯೇ ಮಾತನಾಡಿದ್ರು ಖರ್ಗೆ. ಸಿಎಂ ಸಿದ್ದರಾಮಯ್ಯ ಮತ್ತು ಮಲ್ಲಿಕಾರ್ಜುನ ಖರ್ಗೆ ನಡುವೆ ಮಾತುಕತೆ ನಡೆಯಿತು. ರಾಜ್ಯ ಸರ್ಕಾರ ಹಾಗೂ ಪಕ್ಷಕ್ಕೆ ತೀವ್ರ ಹಾನಿ ಉಂಟು ಮಾಡ್ತಾ ಇರುವ ಬೆಳವಣಿಗೆಗಳಾಗ್ತಾ ಇದೆ. ನಾಯಕತ್ವ ಬದಲಾವಣೆ, ಗೊಂದಲ, ಇದೆಲ್ಲದಕ್ಕೂ ನಮ್ಮ ರಾಜ್ಯ ಸಾಕ್ಷಿ ಆಗ್ತಾ ಇದೆಯಲ್ಲ, ಅದು ಬೇಸರ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಅಸಮಾಧಾನವನ್ನ ತೋಡ್ಕೊಂಡ್ರಂತೆ. ಇದರ ನಡುವೆ ಖರ್ಗೆ ಬೇಸರದ ಮಧ್ಯದಲ್ಲಿ ಕೆಲ ವಿಚಾರವನ್ನ ಸಿಎಂ ಸಿದ್ದರಾಮಯ್ಯನವರು ಕೂಡ ಪ್ರಸ್ತಾಪಿಸ್ತಾರೆ. ಶಾಸಕರ ದೆಹಲಿ ಯಾತ್ರೆ ಜೊತೆಗೆ ಅವರು ಕೊಡ್ತಾ ಇರೋ ಹೇಳಿಕೆಗಳ ಬಗ್ಗೆ ಖರ್ಗೆ ಮುಂದೆ ಪ್ರಸ್ತಾಪ ಮಾಡಿದ್ರು ಸಿದ್ದರಾಮಯ್ಯ. ಪಕ್ಷ ಮತ್ತು ಸರ್ಕಾರದ ಹಿತದೃಷ್ಟಿಯಿಂದ ಈಗ ಆಗಿರೋ ಸಮಸ್ಯೆಯನ್ನ ಆದಷ್ಟು ಬೇಗ ಬಗೆಹರಿಸಿ ಅಂತ ಸಿಎಂ ಕೇಳ್ಕೊಂಡ್ರು. ಪಕ್ಷ ಮತ್ತು ಸರ್ಕಾರದಲ್ಲಿ ದಿನೇ ದಿನೇ ಗೊಂದಲ ಜಾಸ್ತಿ ಆಗ್ತಾ ಇದೆ, ಈ ಗೊಂದಲಕ್ಕೆ ತೆರೆ ಎಳಿಲೇಬೇಕು ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರ ಬಳಿ ಕೇಳ್ಕೊಂಡ್ರು. ಮುಂದಿನ ವಾರ ಸಿಎಂ ಡಿಸಿಎಂ ಮತ್ತೊಮ್ಮೆ ದೆಹಲಿ ಯಾತ್ರೆ ಮಾಡ್ತಾ ಇದ್ದಾರೆ. ನವೆಂಬರ್ 26ರ ನಂತರ ರಾಹುಲ್ ಗಾಂಧಿ ಸಮ್ಮುಖದಲ್ಲಿ ಹಾಗಾದ್ರೆ ಮತ್ತೊಂದು ಸಭೆ ನಡೆಯುತ್ತಾ? ರಾಹುಲ್ ಗಾಂಧಿ ಸಮ್ಮುಖದಲ್ಲಿ ಸಿಎಂ ಮತ್ತು ಡಿಸಿಎಂ ಮುಖಾಮುಖಿಯಾಗ್ತಾರೆ ಅಂತ ಸಾಧ್ಯತೆಗಳಿದೆಯಂತೆ. ಮುಂದಿನ ವಾರ ವಿದೇಶದಿಂದ ರಾಹುಲ್ ಗಾಂಧಿ ಅವರು ವಾಪಸ್ ಆಗ್ತಾರೆ. ವಾಪಸ್ ಆದ ನಂತರ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಇಬ್ಬರು ಮುಖಾಮುಖಿಯಾಗಿ ಅವರ ಜೊತೆ ಸಭೆಯನ್ನ ಮಾಡಲಿದ್ದಾರೆ ಅಂತಹ ಸಾಧ್ಯತೆಗಳಿದೆ. ರಾಹುಲ್ ಸಮಯ ನೋಡಿ ಸಭೆ ನಡೆಸುವ ಭರವಸೆಯನ್ನ ಕೊಟ್ಟಿದ್ದಾರಂತೆ ಮಲ್ಲಿಕಾರ್ಜುನ ಖರ್ಗೆ ಅವರು. ಬಗ್ಗೆ ಮಾತಾಡೋದು ಮತ್ತೆ ನಗರ ಪಾಲಿಕೆ, ಬೆಂಗಳೂರು ನಗರ ಪಾಲಿಕೆ ಚುನಾವಣೆ, ಇದ್ರ ಬಗ್ಗೆ ಮಾತಾಡೋದು. ಸರ್, ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಬಗ್ಗೆ ಚರ್ಚೆ ಆಗಿಲ್ಲ ಸರ್? 2.5 ವರ್ಷ ನೀವೇ ಕಂಟಿನ್ಯೂ ಆಗಿ ಅಂತ ಹೇಳಿರಾ ಸರ್? 2.5 ವರ್ಷ ನೀವೇ ಕಂಟಿನ್ಯೂ ಆಗಿ ಅಂತ ಹೇಳಿರಾ? ನೀನೇ ಕೇಳ್ಬಿಡ್ತಾ ಇದೆಯಲ್ಲ. ಓನ್ಲಿ ಎ ಸ್ಪೆಕ್ಯುಲೇಷನ್. ನೀವೇ ಆ ಸ್ಪೆಕ್ಯುಲೇಷನ್ ಹುಟ್ಟಾಕಿರೋರು. ನೋ, ಐ ಹ್ಯಾವ್ ನಾಟ್ ಕ್ವಶ್ಚನ್ಡ್ ಇಟ್. ಸರ್, ಇವರು ಸಿಎಲ್ಪಿ ಲೀಡರ್ ಸರ್, ದೇರ್ಫೋರ್ ಸರ್ ನೀವು ಸಿಎಲ್ಪಿ ಲೀಡರ್ ಸರ್, ನೀವು ಬಗ್ಗೆ ಮಾಹಿತಿ ತಗೊಂಡಿಲ್ಲ ಸರ್? ನಾನು ಮಾಹಿತಿ ಅಂದ್ರೆ ಇಂಟೆಲಿಜೆನ್ಸ್ ಇಂದ ತಗೋತೀನಿ, ಇವರಿಂದ ಕೇಳಿಲ್ಲ. ನಾನು ಎಮ್.ಎಲ್.ಎಗಳ ಹತ್ರ ಕೇಳಿಲ್ಲ. ಇವತ್ತು ಇಂಪಾರ್ಟೆಂಟ್ಲಿ ಏನು ಡಿಸ್ಕಷನ್ ಆಯಿತು ಸರ್? ಇಷ್ಟೊತ್ತು 1.5 ಗಂಟೆ ಇದ್ರಿ, ನೀವು ಇಷ್ಟೊಂದು ಟೈಮ್ ತಗೊಳ್ಳಲ್ಲ ಎಲ್ಲೂ. ಯೂಶುವಲಿ ಯಾವತ್ತು 1.5 ಗಂಟೆ ತನಕ ಡಿಸ್ಕಷನ್ ಎಲ್ಲೂ ಮಾಡೋದಿಲ್ಲ. ಸೌಹಾರ್ದ ಭೇಟಿ ಅವೆಲ್ಲ ತಿಂದಿರಲ್ಲ. ಸ್ವಲ್ಪ ಡಲ್ ಆಗಿದಿರಲ್ಲ ಸರ್? ನಾನು ಡಲ್ ಆಗಿರೋದೇ ಇಲ್ಲ ಯಾವಾಗಲೂ. ನೀವೇ ಕೇಳೋದು ಡಲ್ ಆಗಿದ್ದೀರಲ್ಲ ಸರ್. ನೀವು ಮೈಸೂರಿಗೆ ಹೋದಾಗ್ಲೂ ನೋಡಪ್ಪ, ನಾನು ಯಾವಾಗಲೂ ಡಲ್ ಆಗ ಪ್ರಶ್ನೆನೇ ಇಲ್ಲ, ಗೊತ್ತಾಯ್ತಾ? ಡಲ್ ಆಗೋದು ಇಲ್ಲ, ಅತಿಯಾಗಿ ಖುಷಿನೂ ಪಡೋದು ಇಲ್ಲ. About cabinet expansion, you are going to Delhi, sir, again? ಯಾರು ಹೋಗ್ಲಿ ಪಾಪ. ಸಿ, ಅಲ್ಟಿಮೇಟ್ಲಿ ಹೈಕಮಾಂಡ್ ಏನು ಡಿಸಿಷನ್ ಮಾಡ್ತದೆ ಅದನ್ನ ಎಲ್ಲರೂ ಒಪ್ಕೋಬೇಕಲ್ಲಪ್ಪ. ಹೈಕಮಾಂಡ್ನವರು ಏನು ಡಿಸಿಷನ್ ಮಾಡ್ತಾರೆ ಅದಕ್ಕೆ ಎಲ್ಲ ಲೀಡರ್ಗಳು ಒಪ್ಕೋಬೇಕು, ಎಲ್ಲ ಮಂತ್ರಿಗಳು ಒಪ್ಕೋಬೇಕು.
ಮತ್ತು ನಾನು ಕೂಡ ಒಪ್ಕೋಬೇಕು, ಡಿ ಕೆ ಶಿವಕುಮಾರ್ ಒಪ್ಕೋಬೇಕು. ಅಲ್ಲ, ಖರ್ಗೆ ಅವ್ರನ್ನ ಭೇಟಿ ಮಾಡಿದ್ರು ಸರ್, ಅದೇನೋ ಪ್ರಸ್ತಾಪ ಆಯ್ತಾ? I mean that I have discussed with Kargeji for more than an hour. It doesn't mean that I should discuss only this aspect. So everybody says that High Command should take the decision. When is the High Command taking a decision, sir? Whenever they call me, I will go. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.